ರಕ್ತದೊತ್ತಡ ಮತ್ತು ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದ ತುಂಬಾ ಗರ್ಭಿಣಿಯನ್ನು ಶ್ರೀ ಆಸ್ಪತ್ರೆಯ ನುರಿತ ವೈದ್ಯ ತಂಡದಿಂದ ಸೂಕ್ತ ಚಿಕಿತ್ಸೆ ನೀಡಿ ತಾಯಿ ಮತ್ತು ಮಗವನ್ನು ರಕ್ಷಿಸಲಾಗಿದೆ ಎಂದು ಶ್ರೀ ಆಸ್ಪತ್ರೆ ಮುಖ್ಯಸ್ಥ ಡಾಕ್ಟರ್ ಸಚಿನ್ ಹಾಗೂ ಶ್ವೇತಾ ತಿಳಿಸಿದ್ದಾರೆ. ಡಾಕ್ಟರ್ ಸಚಿನ್ ಎಸ್.ಬಿ. ನವಜಾತ ಶಿಶು ಹಾಗೂ ಮಕ್ಕಳ ತಜ್ಞ ಹಾಗೂ ಚೇರ್ಮನ್ ಶ್ರೀ ಹಾಸ್ಪಿಟಲ್ ಕಲಬುರಗಿ. ದಿನಾಂಕ 19 ಡಿಸೆಂಬರ್ 2025ರಂದು ನಮ್ಮ ಹಾಸ್ಪಿಟಲ್ ಒಂದು ಪ್ರೆಗ್ನೆಂಟ್ ಲೇಡಿ ಬರ್ತಾರೆ. ಬಂದಾಗ ಅವ್ರು 8 ಮಂತ್ಸ್ ಪ್ರೆಗ್ನೆಂಟ್ ಇದ್ದರು. ಉಸಿರಾಟದ ಸಮಸ್ಯೆ ಇತ್ತು ಅವರಿಗೆ. ICUಗೆ ಶಿಫ್ಟ್ ಮಾಡಿಕೊಂಡು ನೋಡಿದಾಗ ಸ್ಯಾಚುರೇಷನ್ 70% ಇತ್ತು. 70% ಇದ್ದು ಫಸ್ಟ್ ಅವರಿಗೆಲ್ಲ ಸ್ಟೆಬಿಲೈಸ್ ಮಾಡಿಬಿಟ್ಟು ಆಮೇಲೆ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದಾಗ ನಮ್ಗೇನು ಗೊತ್ತಾಯ್ತು ಅಂದರೆ ಅವರಿಗೆ ಪಾರ್ಟಮ್ ಕಾರ್ಡಿಯೋಮಯೋಪತಿ ಅಂತ ಒಂದು ಡಿಸೀಸ್ ಇದೆ. ಪ್ರೆಗ್ನೆನ್ಸಿಯಲ್ಲಿ ಬರುತ್ತದು, ತುಂಬ ರೇರ್ ಕಂಡೀಷನ್ ಅದು. ಅದರಲ್ಲಿ ಇಜೆಕ್ಷನ್ ಫ್ರ್ಯಾಕ್ಷನ್ ಲೆಸ್ ದೆನ್ 30% ಇತ್ತು. ಅಂದರೆ ಹಾರ್ಟ್ ಲೆಸ್ ದೆನ್ 50% ಕೆಲಸ ಮಾಡ್ತಿತ್ತು. ತುಂಬ ಸೀರಿಯಸ್ ಕಂಡೀಷನ್ ಇರೋದ ಕಾರಣ ಅವ್ರ ಅಟೆಂಡರ್ಸ್ ಎಲ್ಲರನ್ನು ಕೂರಿಸಿ ಇದು ಎಷ್ಟು ಹೈ ರಿಸ್ಕ್ ಇದೆ ಎಲ್ಲ ಡೀಟೇಲಾಗಿ ತಿಳಿಸ್ಬಿಟ್ಟು ಇಮಿಡಿಯೇಟ್ಲಿ ಆಪ್ರೇಷನ್ಗೆ ತೊಗೊಂಡಿವಿ. ಅವರಿಗೆ ಆಪ್ರೇಷನ್ ತೊಗೊಂಡಾದ್ಮೇಲೆ ನಮ್ಮ ಟೀಮ್ ಆಫ್ ಇಂಟೆನ್ಸಿವಿಸ್ಟ್, ಫಿಸಿಷಿಯನು, ಕಾರ್ಡಿಯಾಲಜಿಸ್ಟ್ ಎಲ್ಲರೂ ಸೇರಿ ವಿ ಟ್ರೈ ಟು ಸೇವ್ ಹರ್. ಆ್ಯಂಡ್ 3 ದಿವಸ ಅವ್ರು ವೆಂಟಿಲೇಟರ್ ಮೇಲಿದ್ದರು. ಆಮೇಲೆ ಸ್ಲೋಲಿ ವಿನ್ ಆಫ್ ಮಾಡಿಬಿಟ್ಟು ನೌ ಶಿ ಈಸ್ ಬೆಟರ್. ICUಯಿಂದ ಹೊರಗಡೆ ಬಂದರು, ಓರಲ್ಲಿ ತೊಗೋತಿದ್ದಾರೆ, ನಡೀತಾ ಇದ್ದಾರೆ. ಆಮೇಲೆ 8 ತಿಂಗಳು ಪ್ರೆಗ್ನೆನ್ಸಿಯಲ್ಲಿ ಹುಟ್ಟಿದ ಕಾರಣ ಬೇಬಿ ವೇಟು 1 kg ಇತ್ತು. ಅದಕ್ಕೆ ಬೇಬಿಗೂ ಇಮಿಡಿಯೇಟ್ಲಿ NIC ಶಿಫ್ಟ್ ಮಾಡಿಕೊಂಡು ಶ್ವಾಸಕೋಶ ಬೆಳವಣಿಗೆ ಆಗಿರಲಿಲ್ಲ. ಅದಕ್ಕೆ ಸರ್ಫೆಕ್ಟೆಂಟ್ ಅಂತ ಹಾಕ್ತೀವಿ ನಾವು. ಸರ್ಫೆಕ್ಟೆಂಟ್ ಹಾಕಿಬಿಟ್ಟು 2 ದಿವಸ 3 ದಿವಸ ಆಕ್ಸಿಜನ್ ವೆಂಟಿಲೇಟರ್ ಮೇಲೆಲ್ಲ ಇಟ್ಟು ವಿನ್ ಆಫ್ ಮಾಡಿದ್ದೀವಿ. ಈಗ ಬೇಬಿ ಕೂಡ ವಿತೌಟ್ ಎನಿ ಸಪೋರ್ಟು, ಇಂಜೆಕ್ಷನು, ಫ್ಲೂಯಿಡ್ ಏನೂ ಇಲ್ಲ. ನಾನು ಡಾಕ್ಟರ್ ಶ್ವೇತಾ ನಿಧಿ, ಆಬ್ಸ್ಟೆಟಿಷಿಯನ್ ಆ್ಯಂಡ್ ಗೈನಕಾಲಜಿಸ್ಟ್. ಸರ್ ಹೇಳಿದಾಗೆ 19/12 ಮಧ್ಯರಾತ್ರಿಯಲ್ಲಿ ನಮ್ಮ ಹತ್ರ ಗರ್ಭಿಣಿ ಮಹಿಳೆ, ಇಟ್ ವಾಸ್ ಹರ್ ಫಸ್ಟ್ ಪ್ರೆಗ್ನೆನ್ಸಿ. ಅವರು ಉಸಿರಾಟದ ತೊಂದರೆಯಿಂದ ನಮ್ಮ ಹತ್ರ ಬಂದರು. 8 ಮಂತ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಆ್ಯಂಡ್ 70% ಸ್ಯಾಚುರೇಷನ್ ಇರೋದಕ್ಕೆ ನಾವು ICU ಶಿಫ್ಟ್ ಮಾಡಿಕೊಂಡು ಆ ಪೇಷಂಟ್ನ ಫುಲ್ ಪ್ರೋಟೋಕಾಲ್ ಪ್ರಕಾರ ಇನ್ವೆಸ್ಟಿಗೇಟ್ ಮಾಡಿದ್ವಿ. ನಾವು ಚಿತ್ತಾಪುರ ಇನ್ವೆಸ್ಟಿಗೇಟ್ ಮಾಡಿದ್ವಿ. ಅವಾಗ ಏನು ಗೊತ್ತಾಯಿತು, ಲಂಗ್ಸ್ ಶ್ವಾಸಕೋಶದ ಸುತ್ತಮುತ್ತಲೂ ನೀರು ತುಂಬಿಕೊಂಡಿತ್ತು, ಉಸಿರಾಡೋದಕ್ಕೆ ತೊಂದರೆ ಆಗಿತ್ತು, ಎದೆ ನೋವಿತ್ತು, ಕಾಲು ಉಬ್ಬಿತ್ತು. ಇದೆಲ್ಲ ಹಾರ್ಟ್ದು ಫೇಲ್ಯೂರ್ ಆಗೋ ಲಕ್ಷಣಗಳಿರೋದ್ರಿಂದ 2D ಎಕೋ ಮಾಡಿಸಿದ್ದಾಗ ಎಜೆಕ್ಷನ್ ಫ್ರ್ಯಾಕ್ಷನ್ ನಾರ್ಮಲ್ ಮನುಷ್ಯನಲ್ಲಿ 60% ಹತ್ತತ್ರ ಇರಬೇಕು. ಎಜೆಕ್ಷನ್ ಫ್ರ್ಯಾಕ್ಷನ್ ಹಾರ್ಟ್ ಪಂಪಿಂಗ್ ಆ್ಯಕ್ಷನ್ ಅದು ಲೆಸ್ ದೆನ್ 30% ಆಗಿತ್ತು, 30%ಗಿಂತ ಕಮ್ಮಿ. ಅವಾಗೇನು ಮಾಡಿದ್ವಿ, ನಮಗೆ ಇದು ಟರ್ಷರಿ ಕೇರ್ ಸೆಂಟರ್ ಆಗಿರೋದ್ರಿಂದ ICU ಫೆಸಿಲಿಟಿ ಅತ್ಯವಶ್ಯಕತೆ ಆಗಿರುತ್ತೆ. ನಮ್ಮ ಹತ್ರ ಟೀಮ್ ಆಫ್ ಇಂಟೆನ್ಸಿವಿಸ್ಟ್, ಎಕ್ಸ್ಪೀರಿಯನ್ಸ್ ಫಿಸಿಷಿಯನ್ ಆಗಲಿ, ಕಾರ್ಡಿಯಾಲಜಿಸ್ಟ್ ಎಲ್ಲರದು ಒಪಿನಿಯನ್ ತೊಗೊಂಡು ವಿತ್ ದೇರ್ ಸಪೋರ್ಟ್ ನಾವು ಸಿಸೇರಿಯನ್ ಸೆಕ್ಷನ್ ಮಾಡಿದ್ವಿ. ನಾರ್ಮಲ್ ಡೆಲಿವರಿದ ಎದೆ ಬಡ್ತದ ಒತ್ತಡ ಮಹಿಳೆ ತಡ್ಕೊಳ್ಳೋದಕ್ಕಾಗೋದಿಲ್ಲ, ಅದಕ್ಕೆ ಸಿಸೇರಿಯನ್ ಸೆಕ್ಷನ್ ಮಾಡಿದ್ವಿ. ಬಟ್ ಬೇಬಿನೂ 8 ಮಂತ್ನಾಗ ಹುಟ್ಟೋದ್ರಿಂದ ಬೇಬಿದೂ ಪ್ರೋಗ್ನೋಸಿಸ್ ಪುವರೇ ಇತ್ತು. ಎಲ್ಲ ಎಕ್ಸ್ಪ್ಲೇನ್ ಮಾಡಿ ವಿತ್ ಹೈ ರಿಸ್ಕ್ ಕನ್ಸೆಂಟ್ ಜನರಲ್ ಅನಸ್ಥೀಷಿಯಾನಲ್ಲಿ ಇಂಟ್ಯುಬೇಟ್ ಮಾಡಿ ಸಿಸೇರಿಯನ್ ಮಾಡಿದ್ವಿ. ಅದಾದಮೇಲಿಂದ 3 ದಿನಗಳ ಕಾಲ ಸತತವಾಗಿ ಅವರು ಮೆಕ್ಯಾನಿಕಲ್ ವೆಂಟಿಲೇಷನ್ ಅಂದರೆ ವೆಂಟಿಲೇಟರ್ ಮೆಷಿನ್ಲಿಂದ ಉಸಿರಾಡ್ತಾ ಇದ್ರು ಪೇಷಂಟು. ಎಲ್ಲ ಟೀಮ್ ಅಪ್ರೋಚು, ನರ್ಸಿಂಗ್ ಸ್ಟಾಫ್ ಅವ್ರದ್ದು ನರ್ಸಿಂಗ್ ಕೇರ್ ಆಗಲಿ, ನಮ್ಮ ಡ್ಯೂಟಿ ಡಾಕ್ಟರ್ಸ್ ಆಗಲಿ ತುಂಬ ಒಳ್ಳೆಯ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲರ ಸಪೋರ್ಟಿಂದ ವಿತ್ ವೆರಿ ಗುಡ್ ಮೆಡಿಕೇಷನ್ ವಿ ಕುಡ್ ವೀನ್ ಆಫ್. ಮೆಕ್ಯಾನಿಕಲ್ ವೆಂಟಿಲೇಟರಿಂದ ಪೇಷಂಟ್ ಹೊರಗಡೆ ಬಂದರು. ಅದಾದಮೇಲಿಂದ ಸ್ಲೋಲಿ ಅವರು ರೂಮ್ ಏರ್ನಲ್ಲಿ ಆಕ್ಸಿಜನ್ ಮೇಂಟೈನ್ ಮಾಡಿ ನಾರ್ಮಲ್ ಉಸಿರಾಡೋ ರೀತಿ ಆದಾಗ ಅವ್ರಿಗೆ ವಾರ್ಡ್ಗೆ ಶಿಫ್ಟ್ ಮಾಡಿದ್ವಿ. ಇದೆಲ್ಲ ಆಗಿದ್ದು ಒಂದೇ ವಾರದ ಕಾಲಮಿತಿಯಲ್ಲಿ. ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದೇನು ಪೆರಿಪಾರ್ಟಮ್ ಕಾರ್ಡಿಯೋಮಯೋಪತಿ ಅನ್ನೋದಿದೆ. ಇಟ್ ಈಸ್ ಒನ್ ಆಫ್ ದ ರೇರ್ ಕಂಡೀಷನ್. ನಾರ್ಮಲಿ ಪ್ರೆಗ್ನೆನ್ಸಿಲಿ ಲಾಸ್ಟ್ ಮಂತ್ ಆಫ್ ಪ್ರೆಗ್ನೆನ್ಸಿ ಅಥವಾ ಮಗು ಹುಟ್ಟಿದ 5 ತಿಂಗಳವರೆಗೆ ಈ ಕಂಡೀಷನ್ ಗೊತ್ತಾಗುತ್ತೆ. ಆಮೇಲೆ ಇದಕ್ಕೆ ಕಾಸ್ ಗೊತ್ತಿರಲ್ಲ. ಇದು ಇಟ್ಸ್ ಅ ಡಯಾಗ್ನೋಸಿಸ್ ಆಫ್ ಎಕ್ಸ್ಕ್ಲೂಷನ್ ಅಂತ ಹೇಳ್ತೀವಿ. ಇದರಲ್ಲಿ ಹಾರ್ಟ್ ಪಂಪಿಂಗ್ ಆ್ಯಕ್ಷನ್ ತುಂಬ ಕಡಿಮೆ ಆಗಿರುತ್ತೆ, 45%ಗಿಂತ ಕಮ್ಮಿ, ಬೇರೆ ಏನೂ ಕಾಸ್ ಇರೋದಿಲ್ಲ. ಆಮೇಲೆ ಪ್ರೆಗ್ನೆನ್ಸಿ ಇರೋದರಲ್ಲಿ 1500 ಜನ ಪ್ರೆಗ್ನೆಂಟ್ ಲೇಡೀಸಲ್ಲಿ ಒಬ್ಬರಿಗೆ ಆಗುವಂಥ ಇದು. ಆ್ಯಂಡ್ ಇದರಲ್ಲಿ ಮೆಜಾರಿಟಿ ಆಫ್ ದ ಟೈಮ್ 20% ಮಾರ್ಟಾಲಿಟಿ ಅಂದರೆ ಏನು ನಾವು ತಾಯಿ
ಡೆತ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಮೋರ್ ಓವರ್ ಇದೇನಾರ ರಿಕವರಿ ಆಗಬೇಕಂದ್ರೂ ಓನ್ಲಿ 45% ಪೇಷಂಟ್ಸು ಕಂಪ್ಲೀಟ್ ರಿಕವರಿ ಆಗ್ತಾರೆ. ಇವ್ರಿಗೆ ಫಾಲೋ ಅಪ್ ನೆಸೆಸಿಟಿ ಇರುತ್ತೆ. ಸಮ್ 50% ಆಫ್ ದ ಪೇಷಂಟ್ಸ್ಗೆ ಮುಂದೆ ಹೋಗ್ತಾ ಹೋಗ್ತಾ ಹಾರ್ಟ್ ಪ್ರಾಬ್ಲಮ್ ಕಂಟಿನ್ಯೂಯೇಷನ್ ಇರುತ್ತೆ. ನಾವು ಅವಾಗೇನು ಸರ್ ಹೇಳಿದ್ರು 30% ಕೆಳಗಿತ್ತು ಎಜೆಕ್ಷನ್ ಫ್ರ್ಯಾಕ್ಷನ್ನು, ಮತ್ತೆ ಫಾಲೋ ಅಪ್ಪಲ್ಲಿ ಕಾರ್ಡಿಯಾಲಜಿಸ್ಟ್ ಅಡ್ವೈಸ್ ಎಲ್ಲ ತೊಗೊಂಡು ಮತ್ತೆ 2D ಎಕೋ ಮಾಡಿದ್ದಾಗ ಶಿ ಹ್ಯಾಸ್ ಇಂಪ್ರೂವ್ಡ್ ಅಲಾಟ್. 40%ವರೆಗೂ ಆಗಿದೆ ವಿದಿನ್ ಎ ಸ್ಪ್ಯಾನ್ ಆಫ್ 7 days. ಇದೆಲ್ಲನೂ ಸಾಧ್ಯ ಆಗಿದ್ದು. ಆ್ಯಂಡ್ ಮೋರ್ ಓವರ್ ಪಿಡಿಯಾಟ್ರಿಕ್ಸ್ ಟೀಮ್ ಈಸ್ ಆಲ್ಸೋ ಗುಡ್. ನಾವೆಲ್ಲ ತಾಯಿ ಕಡೆನೇ ಲಕ್ಷಣ ಕೊಡ್ತಾ ಇದ್ವಿ, ಗಮನ ಕೊಡ್ತಾ ಇದ್ವಿ. ನಾವು ಆಬ್ಸ್ಟೆಟಿಷನ್ ಆಗಲಿ, ಫಿಸಿಷಿಯನ್, ಇಂಟೆನ್ಸಿವಿಸ್ಟ್ ಎಲ್ಲ. ನಾವು ಬೇಬಿ ಬಗ್ಗೆ ಅವ್ರಿಗೆ ಭರವಸೆನೇ ಕೊಟ್ಟಿರಲಿಲ್ಲ ವೆನ್ ವಿ ವರ್ ಡೂಯಿಂಗ್ ದ ಕೇಸ್. ಬೇಬಿನ ನಾವು ಪಿಡಿಯಾಟ್ರಿಕ್ಸ್ ಡಿಪಾರ್ಟ್ಮೆಂಟಿಗೆ ಹ್ಯಾಂಡಲ್ ಮಾಡೋಕ್ಕೆ ಕೊಟ್ಬಿಟ್ಟ ಮೇಲೆ ಅವರು ಬೇಬಿಗೇನು ಕೇರ್ ಕೊಟ್ಟಿದ್ದಾರೆ. ಇಟ್ ವಾಸ್ ಜಸ್ಟ್ 1 kg ಬೇಬಿ. ಅದಕ್ಕೂ ಉಸಿರಾಡೋದಕ್ಕೆ ತೊಂದರೆ ಆಗ್ತಿತ್ತು. ಪ್ರೀಟರ್ಮ್ ಆಗಿ ಆಮೇಲಿಂದ IUGR ಅಂತ ಹೇಳ್ತೀವಿ, ಸಿವಿಯರ್ IUGR ಇತ್ತು. ಆಪ್ರೇಷನ್ ಮಾಡುವಾಗ ಒಳಗಡೆ ಮಗುನು ಮೋಷನ್ ಸಂಡಸ್ ಮಾಡ್ಕೊಂಡ್ಬಿಟ್ಟಿತ್ತು. ಬೇಬಿ ಸರ್ವೈವಲ್ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ ಅಂಥ ಟೈಮಲ್ಲಿ. ಪಿಡಿಯಾಟ್ರಿಕ್ಸ್ ನಿಯೋನೆಟಾಲಜಿಸ್ಟ್ ಟೀಮ್ ಸ್ಟ್ರಾಂಗ್ ಇರೋದ್ರಿಂದ ಅದಕ್ಕೂ ವೆಂಟಿಲೇಟರ್ನಲ್ಲಿ ಹಾಕ್ಕೊಂಡು ಸರ್ಫ್ಯಾಕ್ಟೆಂಟ್ ಅಂತ ಒಂದು ಹಾಕೋದು ಬೇಕಾಗುತ್ತೆ ಅದರ ಶ್ವಾಸಕೋಶ ಇಂಪ್ರೂವ್ ಮಾಡೋದಕ್ಕೆ. ಅದನ್ನು ಹಾಕಿ ದೇ ಹ್ಯಾವ್ ಅದನ್ನು ವೀನ್ ಆಫ್ ಮಾಡಿ ಬೇಬಿನ ತಾಯಿ ಎದೆ ಹಾಲು ಕುಡಿಯೋ ಲೆವೆಲ್ವರೆಗೂ ತಂದಿದ್ದಾರೆ ವಿದಿನ್ ಎ ಸ್ಪ್ಯಾನ್ ಆಫ್ 7 days. ಆ್ಯಂಡ್ ಬೇಬಿ ಈಗ ಇಸ್ ಡೂಯಿಂಗ್ ಗುಡ್. 1.1 kg ಹಂಗಾಗಿದೆ ವೇಟು. ತಾಯಿ ಎದೆ ಹಾಲನ್ನು ಅದು ಕುಡಿತಾ ಇದೆ. ಸೊ ಬೋತ್ ಬೇಬಿ ಆ್ಯಂಡ್ ಮದರ್ ದೇ ಆರ್ ಅಟ್ಲೀಸ್ಟ್ ಲಿಟಲ್ ಔಟ್ ಆಫ್ ಡೇಂಜರ್. ಆಮೇಲೆ ಅವರು ತಾವೇ ಊಟ ಮಾಡೋದು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಪೇಷಂಟು. ಆ್ಯಂಡ್ ನಾವು ವಿ ಆರ್ ಡಿಸ್ಚಾರ್ಜಿಂಗ್ ಹರ್. ನಮಗೆ ಖುಷಿ ಏನು ಅನಿಸುತ್ತೆ ಅಂದರೆ ಇಂಥ ಕಂಡೀಷನ್ಸ್ಗೆ ನಾರ್ಮಲಿ ನಾವು ಹೈಯರ್ ಸೆಂಟರ್ಸ್ಗೆ ಹೋಗಿ ಹೈದರಾಬಾದ್, ಸೋಲಾಪುರ್, ಬೆಂಗಳೂರು ಅಂಥ ಕಡೆ ಹೋಗಿ ತುಂಬ ಖರ್ಚು ಮಾಡಿಕೊಂಡ್ರೂ ಸಮ್ಟೈಮ್ಸ್ ಸಿನ್ಸ್ ದ ಕಂಡೀಷನ್ ಈಸ್ ವೆರಿ ಸೀರಿಯಸ್ ಮಾರ್ಟಾಲಿಟಿ ಚಾನ್ಸಸ್ ಇರುತ್ತೆ. ನಮ್ಮ ಟೀಮ್ ಆಫ್ ಡಾಕ್ಟರ್ಸ್ ರಾತ್ರಿ ಹಗಲು ಅಲ್ದಿರ ಎಲ್ಲರೂ ಸೀನಿಯರ್ ಮೋಸ್ಟ್ ಕನ್ಸಲ್ಟೆಂಟ್ಸ್ ಆಗಲಿ, ಇಂಟೆನ್ಸಿವಿಸ್ಟ್, ಕಾರ್ಡಿಯಾಲಜಿಸ್ಟ್, ಎವ್ರಿಬಡೀಸ್ ಅಪ್ರೋಚ್ ಅಲಾಂಗ್ ವಿತ್ ವೆರಿ ಗುಡ್ ನರ್ಸಿಂಗ್ ಕೇರ್ ವಿ ಕುಡ್ ಡೂ ದಿಸ್. ಕವಿತಾ ರೀ ನನ್ನ ಹೆಸರು. ಬಂದಾಗ ಸೀರಿಯಸ್ ಇತ್ತು ರೀ. ಉಸಿರಾಡ್ಲಕ್ಕ ಫುಲ್ ನಡಿಲಕ್ಕೂ ನನಗಾಗಿಲ್ಲ ರೀ. ನಡಿಲಕ್ಕ ಬಟ್ಟಿಗೆ ನಮ್ಮ ಮಾಮೂರಿಗೆ ಫೋನ್ ಹಚ್ಚಿ 12ಕ್ಕೆ ಫೋನ್ ಹಚ್ಚಿದ್ದಾರೆ ಮಾಮ. ಯಾವಾಗಿಂದ ಅವಾಗೆ ಕಾರ್ ತೆಗೆದು ಇಮಿಡಿಯೇಟ್ಲಿ ಕರ್ಕೊಂಡ್ಬಂದ್ರಿ ಮಾಮ. ಒಂದು ಟೈಪ್ ಇವರು ರೀ ನಾನು ಪ್ರಾಣ ಉಳಿಸಿದವ್ನು ಅಂದರೆ. ಈ ಕಡೆ ಬಂದು ಹಾಸ್ಪಿಟಲ್ ಸೇರಿಸಾದ್ಮೇಲೆ ಶ್ವೇತಾ ಮೇಡಮ್ ಅವರು ಟ್ರೀಟ್ ಮಾಡಿದ್ರಿ. ಒಟ್ಟು ನಡಿಲಕ್ಕಾಗಿಲ್ಲ ರೀ. ನಾನು ಉಸಿರು ತೊಗೊಳಕ್ಕೂ ಆಗಿಲ್ಲ ರೀ. ಅಂಥ ಟೈಮಿಗೆ ಇವರೆಲ್ಲ ನಂಗೆ ಇದು ಮಾಡ್ಯಾರ್ರಿ, ಆರಾಮ ಮಾಡ್ಯಾರ್ರಿ ಎಲ್ಲ ಡಾಕ್ಟರ್ಸ್. ಸಚಿನ್ ಸರು, ಶ್ವೇತಾ ಮೇಡಮು ಎಲ್ಲ ಡಾಕ್ಟರ್ಸು ಬಂದು ಹೆಂಗಾಲತ್ತದ ಹೆಂಗಿಲ್ಲ, ನೀವು ಆರಾಮಾಗಿರೇ ಇಲ್ಲ, ನಿಮ್ಗೆ ಏನಾಲತ್ತದ ಪ್ರತಿಯೊಂದು ಕೇರ್ ಮಾಡ್ಯಾರ. ಯಾವ ಹಾಸ್ಪಿಟಲ್ನ ನಾನು ನೋಡಿಲ್ಲ. ಫಸ್ಟ್ ಟೈಮ್ ಇಂಥ ಹಾಸ್ಪಿಟಲ್ ನೋಡಿದ್ದು ನಾನು. ಸರಿಯಾಗದ ಎಲ್ಲ ಡಾಕ್ಟರ್ಸ್ ಬಗ್ಗೆ ಒಂದು ಮಾತು ಹೇಳಪ್ಪ ಇಲ್ಲ. ಅಷ್ಟು ಸ್ಟಾಫ್ ಸರಿಯಾಗಾರ. ಸಿಸ್ಟರ್ಸು, ಸ್ಟಾಫ್ಸು, ಎಸ್ಪೆಷಲಿ ಸಚಿನ್ ಸರ್, ಶ್ವೇತಾ ಮೇಡಮ್ ಮೇನ್ ಇವರು ಧೈರ್ಯ ಕೊಟ್ಟಾರ. ಕವಿತಾ ಏನೂ ಆಗಲ್ಲ, ಕವಿತಾ ಏನಾಗಲ್ಲ, ಸ್ಮೈಲಿಂಗ್ ಫೇಸ್, ಯಾವಾಗ ನಕ್ಕಂತಲೇ ಬರ್ತಾರೆ. ಸಿಟ್ಟು ನಿಂತಿಲ್ಲ. ಎಲ್ಲ ಡಾಕ್ಟರ್ಸ್ ಸ್ಮೈಲ್ ಮಾಡ್ಕೊತ ಆರಾಮಾಗ್ತದ ಅಂತ ಎನ್ಕರೇಜ್ ಕೊಟ್ಟು ಎಲ್ಲ ಇದು ಮಾಡಿರ್. ಮೇಡಮ್ ಅಂದರೆ ಫೇಸ್ ಅಂದರೆ ನಾವು ಫೇಸ್ ಆಸೋನು ಕೇರ್ ಮಾಡೋದು. ಹಾಂ, ನನಗೆ ಹೆಮ್ಮೆ ಆದ್ರಿ. ಉಳಿತೀರಂತ ಗೊತ್ತಿದ್ದಿಲ್ಲ ರೀ. ನಮ್ಮ ಮಾಮ ಉಳಿಸ್ಕೊಂಡಾರಿ, ಡಾಕ್ಟರ್ ಉಳಿಸ್ಕೊಂಡಾರಿ, ಅವ್ರ ಡಾಕ್ಟರ್, ಇವ್ರು ಡಾಕ್ಟರ್, ಪ್ರತಿಯೊಂದು ಡಾಕ್ಟರ್ ಉಳಿಸ್ಕೊಂಡಾರಿ. ನನಗೆ ಸರಿಯಾಗಾದ್ರಿ. ಡಾಕ್ಟ್ರ್ ಬಗ್ಗೆನೂ ಅದು ಮಗು ಬಗ್ಗೆನೂ ಕೇರ್ ಮಾಡ್ಯಾರಿ ಅವ್ರು. ಮಗು ಚಲೋ ಆದ ಕವಿತಾ ಮಗು ಬಂದು ಧೈರ್ಯ ಹೇಳ್ಯಾರಿ ಅವ್ರು. ಆಪ್ರೇಷನ್ ಆದ್ರೂ ಈಗ ಎಷ್ಟು ದಿನ ಇದ್ದೇವೆ ಅಷ್ಟು ದಿನ ಬಂದು ಕೇಳ್ಯಾರಿ.